ಮಕರ ರಾಶಿಯವ್ರಿಗೆ ಟೆರೋ ಕಾರ್ಡ್ ನೋಡಿ ಏನು ಹೇಳ್ತೀನಿ, ನಿಮ್ಗೇನು ತೊಂದರೆ ಇದೆಯೋ ತೊಂದರೆ ಇಲ್ವೋ ಅಂತ ಹೇಳಿ. ಮಕರ ರಾಶಿಯವ್ರಿಗೆ ಏನು ಅಂತ ಹೇಳಿದ್ರೆ, ನೀವೇನೋ ವಿಚಾರ ಮಾಡ್ತಾ ಇದ್ದೀರಾ, ಅದು ಮಾಡಬೇಕು ಅಂತ ಇದೆ, ಆದರೆ ನಿಮ್ಮಿಂದ ಆಗ್ತಾ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇಲ್ಲ ನಿಮಗೆ. ನೋಡಕ್ ಹೋದ್ರೆ ಮಕರ ರಾಶಿಯವ್ರು ಏನು ಅಂದರೆ, ಯಾರೋ ನಿಮ್ಗೆ ಪ್ರೇಮಿಸ್ತಾ ಇದ್ದೀರಾ ಹುಡುಗಿನ, ಅವ್ರ ಹುಡುಗ ಆದರೆ ಹುಡುಗಿನ ಪ್ರೇಮಿಸ್ತಾ ಇದ್ದೀರಾ, ಹುಡುಗಿ ಆದರೆ ಹುಡುಗನ ಪ್ರೇಮಿಸ್ತಾ ಇದ್ದೀರಾ. ಅದು ಎಂತ ಅಂದರೆ ಏನು, ಅದು ನೀವು ಮದುವೆ ಮಾಡ್ಕೋಬೇಕು ಅಂತ ಇದೆ, ಆದರೆ ಸ್ವಲ್ಪ ದಿವಸ ನಂತರ ಇದು ನಿಮಗೆ ಬರಬಹುದು. ಅದು ಇನ್ನೊಂದು ಏನು ಅಂತ ಹೇಳಿದ್ರೆ, ಓದೋರು, ಕಾಲೇಜ್ ಹುಡುಗರು, ಸ್ಕೂಲ್ ಮಕ್ಕಳು, ನೀವು ಅದು ಓದೋದು ಚೆನ್ನಾಗಿ ಇಟ್ಕೊಂಡಿರಿ. ಏಕೆಂದರೆ ನೀವು ಓದೋದ್ರಲ್ಲಿ ಜ್ಞಾಪಕ ಕೊಟ್ಟರೆ ನಿಮಗೆ ಪಾಸ್ ಆಗ್ತೀರಾ. ಮತ್ತು ನೀವು ಒಳ್ಳೆ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಇದೆ ಓದೋದ್ರಲ್ಲೇನು. ಅದು ನೀವು ಓದ್ಕೊಂಡು ಹೋಗಿ ಓದ್ಕೊಂಡು ಹೋದರೆ ಪಾಸನ್ನು ಆಗ್ತೀರಾ. ನಿಮಗೆ ನೀವೇನು ಮಾಡಬೇಕು ಅಂತ ಇದೆಯೋ ಅದು ಸಾಧಿಸ್ತೀರಾ. ಅದಕ್ಕೋಸ್ಕರವಾಗಿ ದೊಡ್ಡವರು ಮನೆಯಲ್ಲಿ ದೊಡ್ಡವರು ಇದ್ದಾರೆ, ಅವ್ರ ಮಾತುಗಳನ್ನು ನೀವು ಕೇಳಿ ಮತ್ತು ನೀವು ಅದನ್ನು ಕೆಲಸ ಮಾಡ್ಕೊಂಡು ಹೋದರೆ ನಿಮಗೆ ಆ ಕೆಲಸಗಳು ಆಗುತ್ತೆ. ಇನ್ನೊಂದು ಎಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಮಕ್ಕಳಾಗದೇ ಇರೋರು, ಮದುವೆ ಆಗಿರೋರಿಗೆ ಮಕ್ಕಳಿಲ್ಲದೆ ಇರೋರು ಮತ್ತು ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದರಿಂದ ಸಮಯ ಆದವಾಗ ಮಕ್ಕಳು ಹಾಗೆ ಬರುತ್ತೆ. ಅದಕ್ಕೆ ನೀವು ಯೋಚನೆ ಮಾಡಬಾರ್ದು. ನೋಡೋಕೆ ಹೋದರೆ ಅದರಿಂದ ಏನು ತೊಂದರೆ ಇಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ಮನಸ್ಸಲ್ಲಿ ತೊಂದರೆಗಳು, ಡಿಪ್ರೆಷನ್ ಎಲ್ಲ ನಿಮಗಿದೆ ಸ್ವಲ್ಪ, ಅದು ಸರಿ ಆಗುತ್ತೆ. ಬರೋ 2 ತಿಂಗಳಲ್ಲಿ ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಅಷ್ಟಿಷ್ಟೇ. ನಮಸ್ಕಾರ.